ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ಇವತ್ತಿನ ಬ್ಲಾಗ್ನ ಈಗ ಆಫ್ಟರ್ನೂನ್ ಮ್ಯಾಗ ಸ್ಟಾರ್ಟ್ ಮಾಡಕಂತೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತು ಅನ್ವಿತನ್ ಸ್ಕೂಲ್ ರಜಾ ಐತಿ. ಸೊ ಹಂಗಾಗಿ ಏನಾದ್ರೂ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿನಿ. ಏನಪ್ಪಾ ಅಂತಂದ್ರ ಹೇರ್ ಸ್ಟೈಲ್ ಬ್ಲಾಗ್ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಬೇಸಿಕ್ ಹೇರ್ ಸ್ಟೈಲ್ ಅಂತಾರಲ್ಲ, ಸೊ ಆ ಟೈಪ್ ಈಸಿಯಾಗಿ ಎಲ್ಲಾದ್ರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ವಿಕ್ ಆಗಿನೂ ಇರಬೇಕು ಮತ್ತು ಲುಕ್ನು ಚೆನ್ನಾಗಿರ್ಬೇಕು. ಸೊ ಆ ತರದ ಹೇರ್ ಸ್ಟೈಲ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಫ್ರೆಂಡ್ಸ್. ಬಹಳ ಟೈಮ್ ಇತ್ತು ಅಂತ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಏನಾದ್ರೂ ಸ್ವಲ್ಪ ಯೂನಿಕ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತೀವಿ. ಒಂದ್ ಸ್ವಲ್ಪ ಟೈಮ್ ಹಿಡಿಯುವಂತ ಹೇರ್ ಸ್ಟೈಲ್, ಏನಾದ್ರು ಅರ್ಜೆಂಟ್ ಇರೋ ಟೈಮಲ್ಲಿ ಕ್ವಿಕ್ ಆಗಿ ನಾವು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕು. ಸೊ ಆ ತರ ಟೈಮ್ ಇದ್ದಾಗ ನಾನು ಯಾವ ತರ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವ್ಲಾಗ್ದೊಳಗ ತೋರಿಸ್ತೀನಿ ಬನ್ರಿ ಫ್ರೆಂಡ್ಸ್. ಆಕ್ಚುಲಿ ಈ ವ್ಲಾಗ್ನ ನಾನು ಬಹಳಷ್ಟು ದಿನದಿಂದ ಮಾಡಬೇಕು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಬಟ್ ಆಗಿರ್ಲಿಲ್ಲ. ಸೊ ಇವತ್ತು ಮಾಡಬೇಕು ಅಂತ ಅನ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಯಾಕಪ್ಪ ಅಂತ ಅಂದ್ರೆ ಅನ್ವಿತಾ ಇವತ್ತು ನನ್ನ ಕೈಗೆ ಸಿಕ್ಕಳ. ಅನ್ವಿತಾ ನನ್ನ ಕೈ ಸಿಕ್ಕಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ನಾನು ಫ್ರೀ ಇದ್ದಾಗ ಅನ್ವಿತಾ ಕೈಗೆ ಸಿಗ್ತಿರ್ಲಿಲ್ಲ. ಅದ ರೀಸನ್ ಬಂದು ಸ್ಕೂಲು, ಟ್ಯೂಷನ್. ಸೊ ಹಂಗಾಗಿ ಈಗೂನು ಟ್ಯೂಷನ್ ಐತಿ, ಇನ್ನೊಂದ್ 2 ವಾರದೊಳಗ ಟ್ಯೂಷನ್ಗೆ ಹೋಗ್ತಾಳ. ಸೊ ಅಷ್ಟ್ರೊಳಗ ಸೊ ಬ್ಲಾಗ್ ಮಾಡ್ಕೊಳೋಣ ಅಂತ ಸ್ಟಾರ್ಟ್ ಮಾಡೀನಿ. ಸೊ ಬರ್ರಿ ಫ್ರೆಂಡ್ಸ್, ಅನ್ವಿತಾಗ ಇವಾಗ 2 ಅವರ್ನು ಅಲ್ಲ, ಆಕ್ಚುಲಿ ಇನ್ನು 1.5 ಅವರ್ ಐತಿ. ಸೊ ಇವಾಗ ಬರ್ರಿ ಪಟ ಅಂತೇಳಿ ಯಾವ ತರ ಹೇರ್ ಸ್ಟೈಲ್ ಮಾಡೋದು ಅಂತೇಳಿ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಂತೀನಿ. ರೆಡಿ ಅನ್ವಿತಾ ಹೇರ್ ಸ್ಟೈಲ್ ಮಾಡ್ಕೊಳಕ? ಫ್ರೆಂಡ್ಸ್, ಇವತ್ತು ನಾನು ಮಾಡುವಂತ ಹೇರ್ ಸ್ಟೈಲ್ ದೊಡ್ಡವ್ರಿಗೂ ಮಾಡಬಹುದು ಮತ್ತು ಸಣ್ಣವ್ರಿಗೂ ಮಾಡಬಹುದು. ಸೊ ಇವಾಗ ಏನ್ ಅನ್ವಿತಾ ಒಂದು ಹೇರ್ ಸ್ಟೈಲ್ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ರೆ, ಇದು ಕೂಡ ಒಂದು ಸಿಂಪಲ್ ಹೇರ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಮಾಡಿರೋಂತ ಹೇರ್ ಸ್ಟೈಲ್ ನೋಡ್ರಿ ಫ್ರೆಂಡ್ಸ್. ತಗದಿ. ಸೊ ಇವಾಗ ನಾನು ಫಸ್ಟ್ ಮಾಡ್ತಾ ಇರೋಂತ ಹೇರ್ ಸ್ಟೈಲ್, ಎಷ್ಟು ಹೇರ್ ಸ್ಟೈಲ್ ಮಾಡ್ತೀನೋ ನನಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಇವತ್ತು ಒಂದು 4-5 ಹೇರ್ ಸ್ಟೈಲ್ ಅಂತ ಅನ್ಕೊಂಡ್ ಮಾಡಕಂತೀನಿ. ನೋಡೋಣ ಎಷ್ಟು ಹೇರ್ ಸ್ಟೈಲ್ ನಿಮ್ ಜೊತೆ ಶೇರ್ ಮಾಡ್ಕೋದಾಗತ್ತೆ ಅಂತ ಹೇಳಿ. ಫಸ್ಟ್ ನಾನು ತೋರಿಸ್ತಾ ಇರೋ ಹೇರ್ ಸ್ಟೈಲ್ ಬಂದು ಪಫ್ ಹೇರ್ ಸ್ಟೈಲ್. ಈ ಪಫ್ ತೆಗೆದು ಹಾಕುವಂತಾರಲ್ಲ, ಅದು ಅಂತೂ ಎಲ್ಲರೂ ಪ್ರತಿಯೊಬ್ಬರಿಗೂ ಲೈಕ್ ಆಗಿರುವಂತ ಹೇರ್ ಸ್ಟೈಲ್ ನೋಡ್ರಿ. ಒಬ್ರೊಬ್ರಿಗೆ ಸೂಟ್ ಆಗಂಗಿಲ್ಲ ಮಮ್ಮಿ, ಅದು ಬರಂಗಿಲ್ಲ. ಒಬ್ಬೊಬ್ರಿಗೆ ಫ್ರಂಟ್ ಇಲ್ಲಿ ಹೇರ್ಸ್ ಏನಾದ್ರು ಕಡಿಮೆ ಇತ್ತಂತಂದ್ರೆ ಅದು ಬರಂಗಿಲ್ಲ. ಇವನ್ ನಿನಗ್ ಬರಂಗಿಲ್ಲ ಪಫ್. ಏನ್ ನನಗೂ ಬರ್ತೈತಿ ಪಫ್. ಅನ್ವಿತಾಗ ಮಾತ್ರ ಮಸ್ತಾಗಿ ಮಾಡ್ತೀನಿ ಫ್ರೆಂಡ್ಸ್. ಹೇರ್ ಸ್ಟೈಲ್ ಚೆನ್ನಾಗಿ ಬರ್ತೈತಿ ಈಗ. ಪಫ್ ಹೇರ್ ಸ್ಟೈಲ್ ಮಾಡೋವಾಗ ತಿರುಗಿಸೋವಾಗಲೇ ಮೇನ್ ಇರೋದು. ಇಲ್ಲಿ ನಾವು ಕರೆಕ್ಟಾಗಿ ಪಫ್ನ ಕರೆಕ್ಟಾಗಿ ಹೇರ್ಸ್ನ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ. ನಾ ಪಫ್ ಹೇರ್ ಸ್ಟೈಲ್ಗೆ ನೋಡ್ರಿ ಈ ಥರ ಕ್ಲಿಪ್ಸ್ನ ತಗೊಂತೀನಿ, ನೋಡ್ತಿರ್ಬೋದು. ನೋಡಿ ಫ್ರೆಂಡ್ಸ್, ಪಫ್ ಹೇರ್ ಸ್ಟೈಲ್ ಈ ತರ ಬಂದೈತಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟ್ ಹೇರ್ ಸ್ಟೈಲ್ ಡನ್ ಆಯ್ತು. ಸೊ ನೋಡ್ತಾ ಇರ್ಬೋದು, ಈ ತರ ನಾವು ಫ್ರೀ ಹೇರ್ ಕೂಡ ಬಿಡ್ಬೋದು ಪಫ್ ಹೇರ್ ಸ್ಟೈಲ್ಕ. ನೋಡಿ ಎಷ್ಟು ಚೆನ್ನಾಗಿ ಪಫ್ ಬಂದೈತಿ ಅಂತೇಳಿ ನೋಡ್ತಿರ್ಬೋದು. ಸೊ ಈ ರೀತಿಯಾಗಿ ನಾವು ಪಫ್ ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ಕೆಲವರು ಪಫ್ ಹೇರ್ ಸ್ಟೈಲ್ ಮಾಡಿದಾಗ ಒಳಗಡೆ ಒಂದು ಸ್ಪಂಜ್ ಟೈಪ್ ಇಟ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಂತಾರ. ಸೊ ಅನ್ವಿತಾಗ ನೀವ ನೋಡಿದ್ರಿ, ನಾನು ಯಾವುದೇ ತರ ಏನು ಪಫ್ ಒಳಗೇನು ಹಾಕಿಲ್ಲ, ಜಸ್ಟ್ ಹೇರ್ ಒಳಗಷ್ಟೇ ಮಾಡೀನಿ. ಸೊ ಹೆಂಗೆ ಅನಿಸ್ತು ಏನಂತೆ ಕಮೆಂಟ್ ಮಾಡಿ ಹೇಳ್ರಿ. ಈ ಪಫ್ ಹೇರ್ ಸ್ಟೈಲ್ ಇದಕ್ಕೆ ಬೇಕಿದ್ರೆ ನಾವು ಫ್ರೀ ಹೇರ್ ಕೂಡ ಬಿಟ್ಕೋಬಹುದು, ಇಲ್ಲ ಅಂತಂದ್ರೆ ಒಂದು
ರಬ್ಬರ್ ಬ್ಯಾಂಡ್ ಕೂಡ ಹಾಕೋಬಹುದು. ಅದನ್ನ ತೋರಿಸ್ತೀನಿ. 2 ಲುಕ್ನ ನಾವು ಮಾಡ್ಕೋಬಹುದು ಪಫ್ ಹೇರ್ ಸ್ಟೈಲ್ ಮಾಡುವಾಗ. ಮಮ್ಮಿ 3 ಲುಕ್. ಇನ್ನೊಂದು ಯಾವುದು? ಹೆಣ್ದು ಕೂಡ ಹಾಕೋಬಹುದು. ನೋಡ್ರಿ, ನಾನು ನೆನಪು ಕರೀನಿ, ಅನ್ವಿತಾ ನೆನಪು ಮಾಡಿ ಹಾಕತ್ತಾಳ. ಕೆಳಗ ಹಿಂದ ಬಾಚುವಾಗ ಸ್ವಲ್ಪ ಅಲ್ಲಿ ಮೇಲ್ಗಡೆ ಏನ್ ಪಫ್ ಹಾಕಿರ್ತೀವಲ್ಲ, ಸೊ ಅದನ್ನ ಸ್ವಲ್ಪ ಲೂಸ್ ಆಗನ ಇದು ಮಾಡ್ರಿ ಫ್ರೆಂಡ್ಸ್, ಹೇಳೋದು ತಗೋಬೇಡ್ರಿ. ನೋಡ್ರಿ, ಈ ತರದೊಂದು ರಬ್ಬರ್ ಬ್ಯಾಂಡ್ ತಗೊಂಡಿದೀನಿ. ಇವಾಗ ಸೆಕೆಂಡ್ ಹೇರ್ ಸ್ಟೈಲ್ ಮಾಡಕಂತೀನಿ. ಸೆಕೆಂಡ್ ಹೇರ್ ಸ್ಟೈಲ್ ಮಾಡಕ ಇಲ್ಲಿ ಸೈಡ್ ಕ್ರಾಫ್ಟ್ ತಗೊಂತೀನಿ. ಸೈಡ್ ಈ ಕಡೆ ಇವಾಗ ಯಾವ ಹೇರ್ ಸ್ಟೈಲ್ ಮಾಡಕಂತೀನಿ ಅಂತ ಗೊತ್ತಿಲ್ಲ. ಸೈಡ್ ಪಫ್ ಹೇರ್ ಸ್ಟೈಲ್. ಅನ್ವಿತಾ ಇರೋ ಸ್ವಲ್ಪ ಹೈಟ್ ಆಗಿಬಿಟ್ಟಾವ. ಪಫ್ ಸೈಡ್ ಪಫ್ ಹೇರ್ ಸ್ಟೈಲ್ ಮಾಡಕ ಫ್ರೆಂಡ್ಸ್ ಈ ಕಡೆ ಫುಲ್ ಏರ್ಸಿ ಬಾಚ್ಬೇಕಿದ್ದೀನಿ ಫ್ರಂಟ್ ಅಲ್ಲಿ. ಸೈಡ್ ಪಫ್ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ಈ ತರ ಆಗೈತಿ ನೋಡ್ತಿರ್ಬೋದು. ಇದು ಸಿಂಪಲ್ ಹೇರ್ ಸ್ಟೈಲ್. ದೊಡ್ಡವ್ರನ್ನು ಮಾಡ್ಕೋಬಹುದು, ಸಣ್ಣವ್ರನ್ನು ಮಾಡ್ಕೋಬಹುದು. ಸೊ ನಾವು ಫ್ರೀ ಹೇರ್ಸ್ ಕೂಡ ಬಿಡ್ಬೋದು. ನಾನು ಜಾಸ್ತಿ ಅಂತಂದ್ರ ಸ್ಯಾರಿ ಅದು ವೇರ್ ಮಾಡಿದಾಗ ಇದ ಹೇರ್ ಸ್ಟೈಲ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿ ಕಾಣಿಸುತ್ತಾ ಅಂತೇಳಿ ಟೋಟಲ್ ಆಗಿ ಈ ಹೇರ್ ಸ್ಟೈಲು ಈ ರೀತಿಯಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಸ್ಯಾರಿ ಮೇಲೆ ಅದು ದೊಡ್ಡವ್ರನ್ನೂ ಹಾಕೋಬಹುದು, ಮತ್ತೆ ಸಣ್ಣ ಮಕ್ಕಳಿಗೆ ಲೆಹೆಂಗಾ, ಲಾಂಗ್ ಡ್ರೆಸ್, ಸೊ ಈ ರೀತಿ ಇದ್ದಾಗ ಹಾಕೋಬಹುದು. ಮಸ್ತ್ ಆಗುತ್ತಾ. ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತ ಹೇಳ್ಬೋದು ಇದು. ನಿಮ್ಗೆ ಜಡೆ ಏನಾದ್ರೂ ತೆಳ್ಳಗೈತಿ ಅಂತ ಅಂದ್ರ ಸೊ ಈ ತರ ಮಾಡಿ ಫ್ರೆಂಡ್ಸ್, ಅವಾಗ ಜಡೆ ದಪ್ಪ ಇರೋ ತರ ಕಾಣಿಸ್ತೈತಿ. ನಿಂತಿರ್ಬೋದು. ಇವಾಗ ನಾನು 3ನೇ ಹೇರ್ ಸ್ಟೈಲ್ ತೋರ್ಸಕ್ಕಾಗ್ತೀನಿ. 3ನೇ ಹೇರ್ ಸ್ಟೈಲ್ ಬಂದು ಸೆಂಟರ್ ಕ್ರಾಫ್ಟ್ ತೆಗೆದು ಮಾಡ್ತಾರಂತ ಹೇರ್ ಸ್ಟೈಲ್ ಇದು.
ಫ್ರೆಂಡ್ಸ್, ಇವಾಗ ಮಾಡ್ತಾ ಇರುವಂತ ಹೇರ್ ಸ್ಟೈಲ್ 4th ಹೇರ್ ಸ್ಟೈಲ್. ಸೊ ಬರ್ರಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ 5th ಹೇರ್ ಸ್ಟೈಲ್. ಸೊ ಬರ್ರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಇದು ಕೂಡ ಸೈಡ್ ಕ್ರಾಪ್ ತೆಗೆದು ಮಾಡೋ ಅಂತ ಹೇರ್ ಸ್ಟೈಲ್. ಆಲ್ಮೋಸ್ಟ್ ಅಲ್ಲಿ ಕಡೆ ಸೈಡ್ ಕ್ರಾಪ್ ತೆಗೆದುವಂತ ಹೇರ್ ಸ್ಟೈಲ್ ಕಾಣಿಸ್ತದೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, 5th ಹೇರ್ ಸ್ಟೈಲು. ಇದನ್ನ ಫೆಸ್ಟಿವಲ್ ಈ ತರ ಏನೋ ಫಂಕ್ಷನ್ ಇರೋ ಟೈಮಲ್ಲಿ ಹಾಕೊಳ್ಳೋ ಅಂತ ಹೇರ್ ಸ್ಟೈಲು. ಸ್ಯಾರಿ ಮೇಲೆ ಅದು ಒಂದು ಒಳ್ಳೆ ಲುಕ್ ಕೊಡ್ತೈತಿ. ಸೊ ಈ ಹೇರ್ ಸ್ಟೈಲ್ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಫೈನಲಿ ನಮ್ಮ ಮಮ್ಮಿ ಹೇರ್ ಸ್ಟೈಲ್ ಮಾಡಿದ್ಲು ನೋಡಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಟೋಟಲ್ 5 ಹೇರ್ ಸ್ಟೈಲ್ ಮಾಡಿ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿನಿ. ಕೆಲವ್ರಿಗೆ ಇದು ಬಹಳ ಸಿಂಪಲ್ ಅಂತ ಅನಿಸ್ಬೋದು, ಆದ್ರೆ ನಾನು ಶೇರ್ ಮಾಡ್ಕೊಂಡಿರುವಂತ 5 ಹೇರ್ ಸ್ಟೈಲ್ ಕೂಡ ನಾವು ಎಲ್ಲ ಫಂಕ್ಷನ್ಸ್ಗೂ ಕೂಡ ನಾವು ಈ ಹೇರ್ ಸ್ಟೈಲ್ನ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್. ಪಫ್ ಹೇರ್ ಸ್ಟೈಲ್ ಅಂತೂ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಸೂಟ್ ಆಗ್ತೈತಿ, ಎಲ್ಲ ಫಂಕ್ಷನ್ಗೆ. ಮತ್ತೆ ಎಲ್ಲಾದ್ರೂ ಹೊರಗಡೆ ಹಿಂಗೆ ಹೋಗ್ತೀವಿ ಕ್ವಿಕ್ ಆಗಿ, ಸಿಂಪಲ್ ಆಗಿರೋ ಫಂಕ್ಷನ್ಸ್ ಆಗಿರ್ಬೋದು, ಔಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ
ಸೂಟ್ ಆಗುವಂತ ಪಫ್ ಹೇರ್ ಸ್ಟೈಲ್. ಸೊ ಹಂಗಾಗಿ ಅದನ್ನ ಫಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಈ ಹೇರ್ ಸ್ಟೈಲ್ ಕೂಡ ಫಂಕ್ಷನ್ಸ್ಗೆ ಮತ್ತೆ ಫೆಸ್ಟಿವಲ್ ಈ ತರ ಸ್ಯಾರಿ ಮೇಲೆ ಲೆಹೆಂಗಾ ಮೇಲೆ ಸೊ ಎಲ್ಲದಕ್ಕೂ ಸೂಟ್ ಆಗುವಂತ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್. ನಿಮ್ಗೆಲ್ಲ ಹೆಂಗ್ ಅನಿಸ್ತೇನೋ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈ ಹೇರ್ ಸ್ಟೈಲ್ ಬ್ಲಾಗ್ ನಿಮ್ಗೆಲ್ಲರೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ನ ಮಾಡಿ. ನನ್ನ ಚಾನಲ್ಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದ್ರೆ ಸೊ ಈಗಲೇ ಪಟಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಸೊ ಓಕೆ, ಮತ್ತ ಈ ಬ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡಕ್ ಅಂತೀನಿ. ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.